ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ಜ್ಯೋತಿಷ್ಯ ಜ್ಞಾನಸುಧಾ ಬೈ ಪಾರ್ವತಿ ನನ್ನ ಚಾನಲ್ಲು ವಿಡಿಯೋ ಅಪ್ಲೋಡ್ ಮಾಡಿ 1 ವರ್ಷದ ಮೇಲಾಯಿತು. ತುಂಬ ಗ್ಯಾಪ್ ನಂತರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಇವತ್ತು ಎಷ್ಟೋ ಜನ ಕಾಯ್ತಾ ಇದ್ದೀರಾ. ನಿರೀಕ್ಷಿಸುವಂಥ ಒಂದು ವಿಡಿಯೋ ಅಂದರೆ ಒಂದು ಶುಭ ಧನಯೋಗ ಅಂತ. ನಾವು ಜೀವನ ಪೂರ್ತಿ ನಮಗೆ ಧನಯೋಗ, ನಾವೇನು ಮಾಡಿದ್ರು ಧನಯೋಗ ಇರುತ್ತೆ. ಆ ಹೆಸರೇ ಅಮರಣ ಅಂತ, ಧನಯೋಗ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಒಂದು ಉತ್ತಮ ಧನಯೋಗ ಅಂತ ಹೇಳ್ಬೋದು. ಇದನ್ನು ಹೇಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಇದು ಮಾಡಿ ಅಂತ. ತುಂಬ ಜನ ಕಾಯ್ತಾ ಇದ್ದೀರ ನನ್ನ ವಿಡಿಯೋಗೆ. ಮತ್ತೆ ನಾನು ವಾಪಸ್ ಬಂದಿದ್ದೀನಿ. ನೋಡೋಣ ಇದು ಏನು ಯೋಗದ ಬಗ್ಗೆ ಅಂತ. ಅಮರಣ ಅಂತ ಧನಯೋಗ ಅಂದರೆ ಇದು 2ನೇ ಮನೆಗೆ ಕುರಿತಂತೆ ನಾವು ಧನಸ್ಥಾನ ಅಂತ ಹೇಳ್ತೀವಿ. ಆ ಮನೆಯನ್ನು ನೋಡಿದಾಗ 2 ಅಥವಾ 3 ಗ್ರಹಗಳು, ಶುಭ ಗ್ರಹಗಳು ಇದ್ದರೆ ತುಂಬ ಒಳ್ಳೆಯದು. ಅಥವಾ ಆ ಮನೆಯ ಅಧಿಪತಿನೇ ದ್ವಿತೀಯಾಧಿಪತಿಯ ಜೊತೆಗೆ ಬೇರೆ ಇನ್ಯಾವುದಾದ್ರೂ ಶುಭ ಗ್ರಹಗಳು ಇದ್ದರೆ ಯೋಗ ಉಂಟಾಗುತ್ತೆ. ಇಲ್ಲಿ 2ನೇ ಮನೆಗೆ ರಾಹುಕೇತು ಸಂಬಂಧ ಬರಬಾರ್ದು. ರಾಹುಕೇತು ಸಂಬಂಧ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಯೋಗದ ಫಲ ಕಡಿಮೆ ಆಗುತ್ತೆ. ಮತ್ತು ಆ ಮನೆ ನೀಚ ಆಗಿರುವಂಥ ಇದು ಉಚ್ಚ ಆಗಿರಬೇಕು. ಒಂದು ವೇಳೆ ಇವಾಗ ಸಿಂಹ ಲಗ್ನ ತೊಗೊತೀವಿ ಅಂದ್ಕೊಳ್ಳಿ, 2ನೇ ಮನೆಯಲ್ಲಿ ಶುಭ ಗ್ರಹ ಇರುತ್ತೆ, ಬುಧ ದ್ವಿತೀಯಾಧಿಪತಿ ಅಲ್ಲೇ ಇರುತ್ತೆ. ಅಲ್ಲಿ ಏನಾದರೂ ಶುಕ್ರ ಬಂದುಬಿಟ್ರೆ ನೀಚ ಸ್ಥಾನ ಆಗುತ್ತೆ. ಅಲ್ಲಿ ರಾಹುಕೇತು ಸಂಬಂಧ ಬಂದುಬಿಟ್ರೆ ಆ ಯೋಗಕ್ಕೆ ಫಲ ಇರಲ್ಲ. ಈ ಥರ ನಾನು ಏನು ಅಂದರೆ ಇಲ್ಲಿ ಒಂದು ನಿಮಗೆ ಇದು ಕೊಡ್ತೀನಿ, ಎಕ್ಸಾಂಪಲ್ ಮೂಲಕ ಕೊಡ್ತೀನಿ. ಕುಂಡ್ಲಿಯಲ್ಲಿ ನಾನು ಮಾಡೋದೇ PPT ಥರ ಮಾಡಿ ನಿಮ್ಗೆ ಹೇಳೋದು ಯಾಕೆ ಅಂದರೆ ನೀವು ನೋಡ್ಕೋಬೋದು. ನೋಡಿದ್ರೆ ನಿಮಗೆ ಅಲ್ಲಿ ಪ್ಲಾನೆಟ್ಸು ಇರೋದು ಕಾಣಿಸ್ಬೇಕು. ಇಲ್ಲ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಒಂದು ಸ್ವಲ್ಪ ಎನ್ಲಾರ್ಜ್ ಮಾಡಿ ನೋಡ್ಕೋಬೋದು. ಇವಾಗ ವಿಡಿಯೋ ನೋಡ್ತಿರ್ಬೇಕಾದ್ರೆ ನಾವು ಇದು ಮಾಡಿದ್ರೆ ನಾವು ಎಲ್ಲೆಲ್ಲಿ ಯಾವ್ಯಾವ ಪ್ಲಾನೆಟ್ಸ್ ಅದು ಎನ್ಲಾರ್ಜ್ ಮಾಡಿ ನೋಡಿದಾಗ ನಿಮಗೆ ಖಂಡಿತ ಕಾಣಿಸುತ್ತೆ ನಿಮಗೆ ಯಾವ್ಯಾವ ಗ್ರಹ ಎಲ್ಲೆಲ್ಲಿದೆ ಅಂತ. ಮತ್ತೆ ನಾನು ಹೇಳೋದು ಡೀಟೇಲಾಗಿ ಹೇಳ್ತೀನಿ. ಆದ್ದರಿಂದ ನಾನು ಮಾಡೋ PPT ನಿಮಗೆ ಕಲಿಯೋದಕ್ಕೆ ಉಪಯೋಗ ಆಗುತ್ತೆ. ಮತ್ತು ಯಾರು ಜ್ಯೋತಿಷ್ಯ ಕಲ್ತಿಲ್ವೋ ನಿಮ್ಮ ಜಾತಕ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದು 5 ಜನ ಇದ್ದಾರೆ, 6 ಜನ, ಎಲ್ಲರದು ಜಾತಕ ಇಟ್ಕೊಳ್ಳಿ. ಲಗ್ನ ಏನಂತ ಇರುತ್ತೆ, ಲಗ್ನ ಅಂತ ಇರುತ್ತೆ. ಇಲ್ಲ ಒಂದು ಗೆರೆ, ಹಿಂಗೆ ಅಡ್ಡ ಗೆರೆ ಹಾಕಿರ್ತಾರೆ. ನಮ್ಮ ಸೌತ್ ಇಂಡಿಯನ್ ಕುಂಡ್ಲಿಯಲ್ಲಿ ಮುಂದಕ್ಕೆ ಹೋಗ್ಬೇಕು, ಫಾರ್ವರ್ಡ್ ಡೈರೆಕ್ಷನಲ್ಲಿ ಬಂದಾಗ ಒಂದು ಸ್ಕ್ವೇರಲ್ಲಿದ್ದು ಇರುತ್ತೆ ನಮ್ಮ ಸೌತ್ ಇಂಡಿಯನ್ ಕುಂಡ್ಲಿ. ನೀವು ಅದನ್ನು ನೋಡಿದಾಗ 2ನೇ ಮನೆ ಲಗ್ನದಿಂದ ಅದು ಮಸ್ಟ್ ಇದು ಬಂದ್ಬಿಟ್ಟು 2ನೇ ಮನೆನೇ ಧನಸ್ಥಾನ ಅಂತ ಹೇಳೋದು. ಇದನ್ನು ನೀವು ನೋಡಿದಾಗ ಅಲ್ಲಿ 2ಕ್ಕಿಂತ ಹೆಚ್ಚು ಗ್ರಹಗಳಿದ್ದರೆ ನಿಮಗೆ ಧನಯೋಗ ಖಂಡಿತ ಜೀವನ ಪರ್ಯಂತ ಇರುತ್ತೆ. ಬೇರೆ ಏನೂ ಇಲ್ಲ ಅಂದರೂ ನಿಮ್ಗೆ ಹೆಂಗೋ ಒಂದು ಹಣಕಾಸಿನ ಮೂಲ ಬರ್ತಾ ಇರುತ್ತೆ. ಅದನ್ನು ನಿಮಗೆ ಇವಾಗ ಸ್ಲೈಡ್ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ. ನೋಡೋಣ ಹೇಗಿದೆ ಅಂತ. ನೋಡಿ, ಅಮರಣ ಅಂತ ಧನಯೋಗದ ಲಕ್ಷಣಗಳು ಏನು? 2ನೇ ಮನೆಯಲ್ಲಿ ಹಲವು ಗ್ರಹಗಳು, ಅಂದರೆ ಕನಿಷ್ಠ 3 ಗ್ರಹಗಳು ಇರಬೇಕು. 2ನೇ ಮನೆಯಲ್ಲಿ ಅನೇಕ ಗ್ರಹಗಳು ಅಂದರೆ 3, ಮತ್ತು 5 ಗ್ರಹಗಳು ಹಂಗಿದ್ರೆ ಒಳ್ಳೆಯದಲ್ಲ. ಆದ್ದರಿಂದ 2ಕ್ಕಿಂತ ಹೆಚ್ಚು 3 ಗ್ರಹಗಳು ಇರಬೇಕು ಅಂತ ಹೇಳ್ತೀವಿ. ಮತ್ತು 2ನೇ ಮನೆ ಅಧಿಪತಿ ಬಲಿಷ್ಠವಾಗಿರಬೇಕು. 2ನೇ ಮನೆ ಅಂದರೆ ನಾವು ಭಾವಬಲಾಸ್ ಅಂತ ಹೇಳ್ತೀವಿ. 1ನೇ ಮನೆಗೆ 2ನೇ ಮನೆಗೆ ಎಷ್ಟು ಭಾವಬಲ ಕಡಿಮೆ ಇದ್ದರೆ ಅದು ಇದಾಗುತ್ತೆ. ಮತ್ತು ಅಧಿಪತಿನೂ ಅಷ್ಟೇ ಬಲಿಷ್ಠ. 2ನೇ ಮಾವನೂ ಬಲಿಷ್ಠವಾಗಿರಬೇಕು, 2ನೇ ಮನೆ ಅಧಿಪತಿನೂ ಬಲಿಷ್ಠವಾಗಿರಬೇಕು. ಆಗ ದ್ವಿತೀಯಾಧಿಪತಿ ಬಲಿಷ್ಠನಾಗಿದ್ದರೆ ಏನಾಗುತ್ತೆ, ಅದಕ್ಕೆ ಯೋಗಕ್ಕೆ ಪುಷ್ಟಿ ಕೊಟ್ಟಂಗೆ. ಮತ್ತು ಗುರು ಗ್ರಹ ಬಲಿಷ್ಠನಾಗಿರಬೇಕು ಮತ್ತು 2ನೇ ಮನೆಯನ್ನು ವೀಕ್ಷಿಸಿದರೆ ಒಳ್ಳೆಯದು. ಯಾವಾಗಲೂ ಧನಕಾರಕ ಗುರು ಅಂತ ಹೇಳ್ತೀವಿ. ಗುರು ಒಂದು ಟ್ರೆಸರನ್ನು ಇದು ಮಾಡೋದ್ರಿಂದ, ಡಿನೋಟ್ ಮಾಡೋದ್ರಿಂದ ಅದು ತುಂಬ ಒಳ್ಳೆಯದು ಗುರುಗ್ರಹ.
ಬಲಿಷ್ಠ. ಮತ್ತು ಎರಡನೇ ಮನೆನ ನೋಡಿದರೆ ಅಥವಾ ಎರಡನೇ ಮನೆಯಲ್ಲೇ ಇದ್ದರೆ ಅದು ತುಂಬ ಒಳ್ಳೆಯದು. ನೋಡಿ, ಧನಕಾರಕ ಗುರು ಎರಡನೇ ಮನೆಯಲ್ಲಿದ್ದರೆ ಒಳ್ಳೆಯದು. ಯಾವಾಗ ಫೈನಾನ್ಷಿಯಲ್ ತೋರಿಸೋಂಥ ಗ್ರಹ ಅಲ್ಲೇ ಇದ್ದರೆ ಏನಾಗುತ್ತೆ, ದ್ವಿತೀಯಾಧಿಪತಿನೂ ಅಲ್ಲೇ ಇದ್ದರೆ, ಇನ್ನೊಂದು ಶುಭ ಗ್ರಹ ಇದ್ದರೆ ಆಗೋಯ್ತು. ಈ ಯೋಗಕ್ಕೆ ಪುಷ್ಟಿ ತುಂಬ ಚೆನ್ನಾಗಿದೆ ಅಂತ. ಯಾರು ಸ್ವಯಾರ್ಜಿತವಾಗಿ, ಪಿತ್ರಾರ್ಜಿತ ಇಲ್ಲ, ಏನೂ ಇಲ್ಲ, ಸ್ವಯಾರ್ಜಿತವಾಗಿ ನಾವು ಸಂಪಾದಿಸ್ತೀವ, ನಮ್ಮ ಹತ್ರ ಯಾವಾಗಲೂ ಹಣ ಇರುತ್ತಾ ಅಂತ ಇರಬೇಕಾದ್ರೆ ಇವಾಗ ದುಡಿಯೋ ಅಂಥವ್ರಿಗಿರುತ್ತೆ, ನಾನು ಸಂಪಾದಿಸ್ತೀನ, ಅದು ತೊಗೊತೀನ, ಅಂತೀನ ಅಂತ. ಏನಾದರೂ ತೊಗೊಳಕ್ಕಿಂತ ಮುಂಚೆ ನಾವು ಹಣ ನಮ್ಮಲ್ಲಿ ಕೂಡಿಡ್ತೀವ, ನಾವು ಫಸ್ಟು ನಮ್ಮಲ್ಲಿ ಹಣ ಇರುತ್ತಾ ಅನ್ನೋದಕ್ಕೆ ಈ ಯೋಗ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನೋಡೋಣ, ಅಮರಣ ಅಂತ ಧನಯೋಗದ ಟಿಪ್ಪಣಿ. ಏನಿದ್ರು ಫಲ ಅಂತ. ಎರಡನೇ ಮನೆಯ ಅಧಿಪತಿ ಎರಡನೇ ಮನೆಯಲ್ಲೇ ಇದ್ದರೆ ಅತ್ಯುತ್ತಮ. ಎರಡರಲ್ಲಿ ಹಲವು ಗ್ರಹಗಳು ಅಂದರೆ ಶುಕ್ರ, ಬುಧ, ಗುರು, ಪಕ್ಷಬಲವುಳ್ಳ ಚಂದ್ರ ಇದ್ದರೆ ಶುಭ. ಒಂದು ವೇಳೆ ಪಾಪಗ್ರಹಗಳು ಇದ್ದರೂ ಅವು ಉಚ್ಚ, ಮಿತ್ರ, ಮೂಲ ತ್ರಿಕೋಣದಲ್ಲಿದ್ದು ಬಲಯುತವಾಗಿರಬೇಕು. ಶುಭ ಗ್ರಹಗಳು ಸಹ ನೀಚ ಕ್ಷೇತ್ರ, ಶತ್ರು ಕ್ಷೇತ್ರದಲ್ಲಿ ಇರಬಾರದು. ಎರಡನೇ ಮನೆಗೆ ರಾಹುಕೇತು ಸಂಬಂಧ ಇಲ್ಲದಿದ್ದರೆ ಒಳಿತು. ಇವಾಗ ನಿಮ್ಗೆ ಅರ್ಥ ಆಯ್ತಲ್ಲ, ಎರಡನೇ ಮನೆಯಲ್ಲಿರೋ ಗ್ರಹ ಶುಕ್ರನೇ ಆಗಲಿ, ಬುಧನೇ ಆಗಲಿ, ಗುರುನೇ ಆಗಲಿ, ಪಕ್ಷಬಲವುಳ್ಳ ಚಂದ್ರ ಅಂದರೆ ಹುಣ್ಣಿಮೆ ಚಂದ್ರ ಇದ್ದರೆ ಏನು ಅಂದರೆ ಅವಕ್ಕೆ ನೀಚ ಕ್ಷೇತ್ರಗಳು ಇರಬಾರ್ದು, ಅಲ್ಲಿ ಶುಭ ಗ್ರಹಗಳು ಇರಬೇಕು. ಆ ಮನೆ ಅದಕ್ಕೆ ನೀಚ ಕ್ಷೇತ್ರಗಳು ಆಗಿರಬಾರ್ದು. ಒಂದು ವೇಳೆ ಪಾಪಗ್ರಹಗಳು ಅಂದರೆ ಯಾವ್ದು ಹೇಳ್ತೀವಿ ನಾವು, ಶನಿ, ರವಿ, ಕುಜ ನಾವು ಪಾಪಗ್ರಹಗಳು ಅಂತ ಹೇಳ್ತೀವಿ. ನೀವು ಆ ಪಾಪಗ್ರಹಗಳು ಏನೋ ಕ್ಷೀಣಚಂದ್ರನು ಪಾಪಗ್ರಹಗಳು ಅಂತ ಹೇಳ್ತೀವಿ. ಅವು ಏನಾಗಿರಬೇಕು, ನೀಚ ಕ್ಷೇತ್ರದಲ್ಲಿರಬಾರ್ದು, ಆ ಶತ್ರು ಕ್ಷೇತ್ರದಲ್ಲಿ ಇರಬಾರ್ದು. ಅವಕ್ಕೇನಾಗಬೇಕು, ಉಚ್ಚ ಮತ್ತು ಮಿತ್ರ ಮೂಲ ತ್ರಿಕೋಣದಲ್ಲಿದ್ದರೆ ಅವಕ್ಕೆ ಪಾಪಗ್ರಹಗಳಿದ್ರೂ ಅವು ಉಚ್ಚ ಮಿತ್ರ ಮೇಲ ತ್ರಿಕೋಣದಲ್ಲಿರೋದ್ರಿಂದ ಬಲಿಷ್ಠವಾಗಿರೋದ್ರಿಂದ ಏನಾಗುತ್ತೆ, ಈ ಅಮರಣ ಅಂತ ಧನಯೋಗ ಕೊಡುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂದರೆ ಎರಡನೇ ಮನೆ ಅಲ್ಲಿ ಇರೋ ಗ್ರಹಗಳಿಗೆ ಪಾಪಕ್ಷೇತ್ರ ಆಗಿರಬಾರ್ದು ಮತ್ತು ನೀಚ ಕ್ಷೇತ್ರ, ಶತ್ರು ಕ್ಷೇತ್ರ ಆಗಿರ್ಬೋದು. ಒಂದು ವೇಳೆ ಶತ್ರು ಕ್ಷೇತ್ರ ಆಗಿದ್ರು ಬೇರೆ ಎಲ್ಲ ಬಲಿಷ್ಠತೆ ಇದ್ದರೆ ಹಣಕಾಸಿನ ಮೂಲ ಚೆನ್ನಾಗೇ ಇರುತ್ತೆ. ಆದರೆ ನೀಚ ಅಂತೂ ಆಗಿರಬಾರ್ದು. ಇದನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಉದಾಹರಣೆ ಕುಂಡ್ಲಿ. ಫಸ್ಟ್ ಮೇಷ ಲಗ್ನದಿಂದ ಸ್ಟಾರ್ಟ್ ಮಾಡೋಣ. ಯೋಗದ ಉದಾಹರಣೆ ಕುಂಡ್ಲಿ. ಯಾರ್ಯಾರು ಮೇಷ ಲಗ್ನದಲ್ಲಿ ಹುಟ್ಟಿರ್ತಾರ ನೋಡ್ಕೊಳ್ಳಿ. ಲಗ್ನ ಮೇಷ ಲಗ್ನಕ್ಕೆ ನೋಡಿ, ಲಗ್ನದಿಂದ ಎರಡನೇ ಮನೆ ನೋಡ್ತಾ ಇದ್ದೀರಲ್ಲ, ಮೇಷ ಲಗ್ನ. ಇಲ್ಲಿ ನಿಮ್ಮ ಕರ್ಜರ್ ಕಾಣಿಸ್ತಾ ಇದೆ, ಆ ಪಾಯಿಂಟ್ ಇರೋದು ಲಗ್ನದ ಮೇಲೆ ಇಟ್ಟಿದ್ದೀನಿ. ಇದು ಮೇಷ ಲಗ್ನ, ಎರಡನೇ ಮನೆ. ಅಲ್ಲಿಂದ ಎರಡು ನೋಡಿ, ಇಲ್ಲಿ ಶುಕ್ರ ಇದೆ, ಗುರು ಇದೆ, ಕುಜ ಇದೆ. ನೋಡಿ, ಇಲ್ಲಿ ಶುಕ್ರ ಏನಾಗ್ತಾನೆ, ದ್ವಿತೀಯಾಧಿಪತಿ ಆಗ್ತಾನೆ. ಕುಜ ಅಷ್ಟಮ ಮತ್ತು ಲಗ್ನಾಧಿಪತಿ ಎರಡು. ಆದರೆ ಇಲ್ಲಿ ಮೈನು ಲಗ್ನಾಧಿಪತಿ ಆಗೋದ್ರಿಂದ ಪುಷ್ಟಿ. ಮತ್ತು ಗುರು ಬಂದ್ಬಿಟ್ಟು 9 ಮತ್ತು 12ನೇ ಮನೆ ಅಧಿಪತಿ, ಭಾಗ್ಯಸ್ಥಾನದ ಮತ್ತು ವಯಸ್ಥಾನದ ಅಧಿಪತಿಯಾಗಿ ಇರ್ತಾನೆ. ನಾವು ಮೈನಾಗಿ ನೋಡ್ಬೇಕಾರದು ದ್ವಿತೀಯಾಧಿಪತಿ ಶುಕ್ರ ಅಲ್ಲೇ ಇದ್ದಾನೆ. ಕುಜ ಏನಾಗಿದ್ದಾನೆ, ಲಗ್ನಾಧಿಪತಿಯಾಗಿ ಇರೋದು ತುಂಬ ಒಳ್ಳೆಯದು. ಗುರು ಏನಾಗಿದ್ದಾನೆ, 9ನೇ ಮನೆ ಅಧಿಪತಿಯಾಗಿ ಭಾಗ್ಯಾಧಿಪತಿಯಾಗಿ ಇಲ್ಲಿರೋದ್ರಿಂದ ಏನಾಗುತ್ತೆ, 2 ಶುಭ ಗ್ರಹ, 1 ಪಾಪಗ್ರಹ ಇದೆ. ಯಾವಾಗಲೂ ಲಗ್ನಾಧಿಪತಿಯನ್ನು ಪಾಪಿ ಅನ್ಕೋಬಾರ್ದು. ಅವನು ಲಗ್ನಾಧಿಪತಿ ಆಗಿರೋದ್ರಿಂದ ಅವನು ಒಳ್ಳೆಯದೇ ಮಾಡ್ತಾನೆ. ಇನ್ನೊಂದು ಲಗ್ನಾಧಿಪತಿ ದ್ವಿತೀಯದಲ್ಲಿದ್ದರೆ ಅದು ಸತಃ ನಾವು ಸುಲಭವಾಗಿ ಹಣ ಮಾಡುವಂಥ ಯೋಗ. ಇಲ್ಲಿ ಯಾವ್ಯಾವ ನಕ್ಷತ್ರ ಇರುತ್ತೆ ವೃಷಭದಲ್ಲಿ ಅಂದರೆ ನಿಮಗೆ ಕೃತ್ತಿಕ 2, 3, 4ನೇ ಪಾದ, ಮತ್ತು ರೋಹಿಣಿ ನಕ್ಷತ್ರ 4 ಪಾದಗಳು, 1, 2, 3, 4 ಪಾದಗಳು, ಮತ್ತು ಮೃಗಶಿರ 3, 4ನೇ ಪಾದದಲ್ಲಿ ಇರುತ್ತೆ. ಇದನ್ನು ನೋಡಿದಾಗ ಏನಾಗುತ್ತೆ, ಧನಯೋಗ ಈ ಶುಕ್ರ ದಶೆಯಲ್ಲಾಗಲಿ, ಗುರು ದಶೆಯಲ್ಲಾಗಲಿ, ಕುಜನ ದಶೆಯಲ್ಲಾಗಲಿ ಅಥವಾ ಭುಕ್ತಿಗಳಲ್ಲಾಗಲಿ ತುಂಬ ಚೆನ್ನಾಗಿ ಫಲಿಸುತ್ತೆ. ಮತ್ತು ಇವ್ರ ಹತ್ರ ಯಾವಾಗಲೂ ಹಣಕಾಸು ಅನ್ನೋದು ಚೆನ್ನಾಗಿರುತ್ತೆ ಅಂತ. ಒಂದು ವೇಳೆ ಇಲ್ಲಿಗೆ ಏನಾದರೂ ಶುಭ ಗ್ರಹದ ವೀಕ್ಷಣೆ ಅಂದರೆ ಇವಾಗ ನಾವು ಯಾವ ಗ್ರಹಕ್ಕೆ ಹೇಳ್ಬೋದು ಅಂತ ನಾವು ನೋಡ್ಬೋದು. ನೋಡಿ, ಇಲ್ಲಿ ಪಾಪಗ್ರಹದ್ದು ಶುಭ ಗ್ರಹದ್ದು. ರವಿ ಇಲ್ಲಿ ಅಷ್ಟಮದಲ್ಲಿ ಇದ್ಬಿಟ್ರೆ 5ನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಇದ್ಬಿಟ್ಟು ನೋಡ್ಬೋದು, ಆವಾಗ ಕೆಟ್ಟದಾಗತ್ತೆ.
ಶನಿನೇ ನೋಡ್ಬೋದು. ಆ 9 ಮತ್ತು ಇದು 10 ಮತ್ತು 11ನೇ ಮನೆ ಅಧಿಪತಿಯಾಗಿ ಅಷ್ಟಮದಲ್ಲಿದ್ದರೆ ಅವನದು ಸತ ಅಲ್ಲಿ ಯೋಗ ಕೆಟ್ಟೋಗುತ್ತೆ. ಸಿಂಹದ ರಾಶಿಯಲ್ಲಿ ಏನಾದರೂ ಶನಿ ಇದ್ದರೆ ಏನಾಗುತ್ತೆ, 9th ಲಾರ್ಡ್ ಈಸ್ ಇನ್ 5th, ಅದು ಒಂದು ಒಳ್ಳೆಯದು. ಆವಾಗ 10th ಆಸ್ಪೆಕ್ಟಿಂದ ನೋಡಿದ್ರೆ ಒಂದು ವೇಳೆ ಭಾಗ್ಯಾಧಿಪತಿ ನೋಡಿರೋ ಫಲ ಸಿಕ್ಕುತ್ತೆ. ಶನಿ ನೋಡಿದ್ರೆ, ಯಾವುದೇ ಮನೇನ ಶನಿನ ನೋಡಿದ್ರೆ ನೋಡಿ ವೀಕ್ಷಕರೇ, ಇದು ವೃಷಭ ಲಗ್ನ. ಲಗ್ನದಿಂದ 2ನೇ ಮನೆಯಲ್ಲಿ ಬುಧ, ಶನಿ, ಚಂದ್ರ ಇದ್ದಾನೆ. 9 + 10ನೇ ಮನೆಯಲ್ಲಿ ಗುರು ಇದ್ದಾನೆ. ಗುರುವಿನ ದೃಷ್ಟಿ 5ನೇ ದೃಷ್ಟಿ 2ನೇ ಮನೆಗೆ ಬೀಳ್ತಾ ಇದೆ. ನಾವಿಲ್ಲಿ ಏನು ನೋಡ್ಬೋದು, ಬುಧ 2ನೇ ಮನೆ ಅಧಿಪತಿಯಾಗಿ 2ರಲ್ಲೇ ಇದ್ದಾನೆ. ಶನಿ ಭಾಗ್ಯಾಧಿಪತಿಯಾಗಿ ಕೂತಿದ್ದಾನೆ. ಚಂದ್ರ ಪಕ್ಷಬಲ ಇದೆಯೋ ಇಲ್ಲೋ ಅಂತ ನಾನು ಇಲ್ಲಿ ಕೊಟ್ಟಿಲ್ಲ, ಚಂದ್ರ ಇದ್ದಾನೆ ಅಂದ್ಕೊ. ಇಲ್ಲಿ ಕ್ಷೀಣಚಂದ್ರ ಆದರೆ ಯೋಗ ಅಷ್ಟು ಚೆನ್ನಾಗಿರಲ್ಲ. ಪಕ್ಷಬಲ ಚಂದ್ರ ಆದರೆ ಅವನು ಹುಣ್ಣಿಮೆ ಚಂದ್ರ, ಹಿಂದೆ ಮುಂದೆ ಹುಣ್ಣಿಮೆ ಹಿಂದೆ ಮುಂದೆ ಇರೋ ಚಂದ್ರ ಆದರೆ ಯೋಗಕ್ಕೆ ಬಲ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಗುರುವಿನ ದೃಷ್ಟಿ ಇರೋದ್ರಿಂದ ಯೋಗಕ್ಕೆ ಬಲ ಹೆಚ್ಚಾಯಿತು ಅಂತ ಹೇಳ್ಬೋದು. ಇಲ್ಲಿ ಏನಾಯಿತು, ಗುರು ಅಂದರೆ 8 ಮತ್ತು 11ನೇ ಮನೆ ಅಧಿಪತಿ ಆಯಿತು. ಇಲ್ಲಿ ಅವನು 11ನೇ ಮನೆ ಅಧಿಪತಿಯಾಗಿ 10ರಲ್ಲಿ ಕೂತು ಏನಾಗುತ್ತೆ ನೋಡೋದ್ರಿಂದ 11 ಏನಾಗ್ತೀವಿ, ಹಣಕಾಸಿನ ಮೂಲ, ಲಾಭಸ್ಥಾನ ಏನೇ ಇರ್ಬೋದು, ಯಾವುದರಿಂದನೇ ಗೇನ್ಸ್ ಆಗಲಿ ನಾವು 11ನೇ ಮನೆ ನೋಡ್ತೀವಿ. ಅಲ್ಲಿ ಧನಕಾರಕನಾದ ಗುರು, ಲಾಭಾಧಿಪತಿಯಾದ ಗುರು 2ನೇ ಮನೆಯನ್ನು ವೀಕ್ಷಿಸುವುದು ಶುಭ ಯೋಗ ಅಂತ ಹೇಳ್ಬೋದು. ಶನಿ ಇಲ್ಲಿ ಇದ್ರೂ ಮಿತ್ರನ ಮನೆಯಲ್ಲಿದ್ದಾನೆ, ಆದ್ದರಿಂದ ತೊಂದರೆ ಇಲ್ಲ. ಇಲ್ಲಿ ಯಾವ್ಯಾವ ನಕ್ಷತ್ರ ಇದೆ ಅಂದರೆ ಮೃಗಶಿರ 3, 4ನೇ ಪಾದ, ಮತ್ತು ಆರಿದ್ರ ನಕ್ಷತ್ರ 1ರಿಂದ 4ನೇ ಪಾದ, ಮತ್ತು ಪುನರ್ವಸು ನಕ್ಷತ್ರ ಬಂದ್ಬಿಟ್ಟು 1, 2, 3ನೇ ಪಾದ ಇರುತ್ತೆ. ನಾವು ಯಾವ ನಕ್ಷತ್ರದಲ್ಲಿ ಗ್ರಹಗಳ ಇಳಿತಾ ಇದೆ ಅನ್ನೋದು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಶನಿ ಚಂದ್ರ ತುಂಬ ಕ್ಲೋಸ್ ಕಂಜಂಕ್ಷನ್ನಲ್ಲಿದ್ದರೆ ಅಷ್ಟು ಒಳ್ಳೆಯದಲ್ಲ, ಆದರೆ ಬುಧ ಶನಿ ಕ್ಲೋಸ್ ಕಂಜಂಕ್ಷನ್ನಲ್ಲಿದ್ದರೆ ಒಳ್ಳೆಯದು ಅಂತ ಹೇಳ್ತೀನಿ. ನೋಡಬೇಕು, ಆ ಗ್ರಹಗಳದ್ದು ನೋಡಿಬಿಟ್ಟು ನಾವು ಬಲ ಇದೆಯೋ ಇಲ್ಲ ಅನ್ನೋದನ್ನು ನೋಡ್ಕೋಬೇಕು. ಇದು ಕುಂಡ್ಲಿಯಲ್ಲಿ ಭಾವಸಂಧಿಗೆ ಯಾವುದಾದ್ರೂ ಗ್ರಹಗಳು ಇದ್ದಾವ, ಭಾವಸಂಧಿಯಲ್ಲಿರೋ ಗ್ರಹಗಳು ಏನಾಗುತ್ತೆ ಅಂದರೆ ಫಲ ಕೊಡೋದ್ರಲ್ಲಿ ನಿಷ್ಫಲ ಆಗುತ್ತೆ, ಅಷ್ಟು ಇದು ಕೊಡೋದಿಲ್ಲ. ಭಾವ ಮಧ್ಯದಲ್ಲಿರೋ ಗ್ರಹಗಳು ಫಲ ಹೆಚ್ಚು ಕೊಡುತ್ತೆ. ಇವನ್ನೆಲ್ಲ ನೋಡಿ ನಿಮ್ಮ ಕೈಯಲ್ಲಿ ಹಣಕಾಸು ನಿಲ್ಲುತ್ತೋ ಇಲ್ವೋ, ನಿಮ್ಗೆ ಈ ಗ್ರಹ ಯೋಗ ಇದ್ದು ನಿಮ್ಮಲ್ಲಿ ಹಣ ಇದೆ ಅಂದರೆ ಇದು ನನಗೆ ಯೋಗ ಫಲಿಸ್ತಾ ಇದೆ ಅಂತ ನೀವು ತಿಳ್ಕೊಬೋದು. ಇನ್ನೊಂದೇನೋ ಜ್ಯೋತಿಷ್ಯ ಎಷ್ಟು ನಿಜನಪ್ಪ ಅಂತಾನು ನಿಮಗೆ ಯಾರಿಗೆ ನಂಬಿಕೆ ಇರಲ್ವೋ ಅವ್ರಿಗೂ ಸತ ನಂಬಿಕೆ ಬರುತ್ತೆ. ನಾವು ಕ್ಲೀನಾಗಿ ಅನಲೈಸ್ ಮಾಡಿಕೊಂಡು ಜಸ್ಟಿಫೈ ಮಾಡಿ ಗ್ರಹಗಳ ಬಲಾಬಲ ನೋಡಿಕೊಂಡು ಷಡ್ಬಲಗಳಲ್ಲಿ ಬಲವನ್ನು ನೋಡಿಕೊಂಡು ಪ್ರತಿಯೊಂದನ್ನು ನೋಡಿ ನಾವು ಹೇಳಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಸ್ಲೈಡ್ಗೆ ಹೋಗೋಣ. ಇನ್ನೊಂದು ನೋಡೋಣ. ಅಮರನಾಥ ಧನಯೋಗದಲ್ಲಿ ಮಿಥುನ ಲಗ್ನಕ್ಕೆ ಏನಾಗ್ತಾನೆ, ಗುರು ಇಲ್ಲಿ 2ನೇ ಮನೆ, ಕಟಕ ರಾಶಿಯಲ್ಲಿ ಇದ್ದಾನೆ, 2ನೇ ಮನೆಯಲ್ಲಿ ಇದ್ದಾನೆ. ಚಂದ್ರಂಗೆ ಸ್ವಂತ ಮನೆ. ಗುರು 7 ಮತ್ತು 10ನೇ ಮನೆ ಅಧಿಪತಿಯಾಗಿ ಇಲ್ಲಿ ಧನಸ್ಥಾನದಲ್ಲಿರೋದು ಒಳ್ಳೆಯದು. ಶುಕ್ರ ಈ ಮಿಥುನ ಲಗ್ನಕ್ಕೆ ಯೋಗ ಕಾರಕನಾಗಿ ಇರೋದು ಒಳ್ಳೆಯದು. ಮತ್ತು ಬುಧ ಏನಾಗ್ತಾನೆ ಅಂದರೆ ಲಗ್ನಾಧಿಪತಿಯಾಗಿ ದ್ವಿತೀಯದಲ್ಲಿರೋದು. ಇಲ್ಲಿ 3, 4 ಪುಷ್ಟಿ ಕೊಡುವಂಥ ಯೋಗ. ಚಂದ್ರನಿಗೆ ಸ್ವಂತ ರಾಶಿ, ಗುರುವಿಗೆ ಉಚ್ಚ ರಾಶಿ, ಬುಧ ಲಗ್ನಾಧಿಪತಿಯಾಗಿ ದ್ವಿತೀಯದಲ್ಲಿರೋದು ಒಳ್ಳೆಯದು. ಮತ್ತು ಶುಕ್ರ ಪಂಚಮಾಧಿಪತಿಯಾಗಿ 2ನೇ ಮನೆಯಲ್ಲಿರೋದು ಯೋಗಕಾರಕನಾಗಿ ಇದ್ದಾನೆ. ಮತ್ತು ಶುಕ್ರ ಬುಧ 2 ಕಲ್ತ್ರೆ ಇಲ್ಲೇನಾಗುತ್ತೆ, ತುಂಬ ಯೋಗ ಕೊಡ್ತಾರೆ. ಈ ಥರ ಎಲ್ಲ ಪಾಯಿಂಟ್ ಆಫ್ ವ್ಯೂ ಇಂದ ಈ ಕುಂಡ್ಲಿಯಲ್ಲಿ 2ನೇ ಮನೆ ತುಂಬ ಬಲಿಷ್ಠವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಯಾವ್ಯಾವ ನಕ್ಷತ್ರ ಇರುತ್ತೆ ಅಂದರೆ ಪುನರ್ವಸು 4ನೇ ಪಾದ. ಪುನರ್ವಸು 4ನೇ ಪಾದ ಅಂದರೆ ಪುಷ್ಕರಾಂಶಕ್ಕೆ ಬರುತ್ತೆ. ಮತ್ತು ಪುಷ್ಯ 1, 2, 3, 4ನೇ ಪಾದ. ಇಲ್ಲಿ 2ನೇ ಪಾದದಲ್ಲಿ ಏನಾದರೂ ಇದ್ದರೆ ಯಾವುದಾದ್ರೂ ಗ್ರಹ ಆವಾಗಲೂ ಪುಷ್ಕರಾಂಶಕ್ಕೆ ಬರುತ್ತೆ. ಅದಾದಮೇಲೆ ಆಶ್ಲೇಷ 1ರಿಂದ 4 ಪಾದಗಳ ತನಕ ಇರುತ್ತೆ. ನೋಡಬೇಕು ಯಾವ್ಯಾವ ಗ್ರಹ ಎಷ್ಟೆಷ್ಟು ದೂರ ಇದೆ, ಇಲ್ಲಿ ಯೋಗಕ್ಕೆ ಪುಷ್ಟಿ ಕೊಡ್ತಾ ಇದೆಯಾ. ಬುಧ ಒಂದು ವೇಳೆ ಆಶ್ಲೇಷ ನಕ್ಷತ್ರದಲ್ಲೇ ಇದೆ ಅಂದ್ಕೊಳ್ಳಿ, ಶುಕ್ರನು ಜೊತೆ ಇದ್ದು ಅಂದ್ಕೊಳ್ಳಿ, ಇಲ್ಲಿ ಯೋಗಕ್ಕೆ ತುಂಬ ಬಲ ಬರುತ್ತೆ. ಗುರು ಚಂದ್ರ ಒಂದು ನಕ್ಷತ್ರದಲ್ಲಿ, ಗುರುವಿನ ನಕ್ಷತ್ರದಲ್ಲೇ ಏನಾದರೂ ಗುರು ಇದ್ದು ಚಂದ್ರನು ಅಲ್ಲೇ ಪುನರ್ವಸು 4ನೇ ಪಾದದಲ್ಲಿದ್ದರೆ 2 ಗ್ರಹಗಳು ಪುಷ್ಕರಾಂಶದಲ್ಲಿರುವ ಗ್ರಹಗಳು ಶುಭ ಫಲವನ್ನು ಹೆಚ್ಚು ಮಾಡುತ್ತೆ ಅಂತ
ಹೇಳ್ಬೋದು. ಆದ್ದರಿಂದ ನೋಡ್ಕೋಬೇಕು. ಒಂದು ವೇಳೆ ಶನಿ ನಕ್ಷತ್ರದಲ್ಲಿ ಏನಾದರೂ ಇದ್ದರೆ, ಪುಷ್ಯ ನಕ್ಷತ್ರ 2ನೇ ಪಾದದಲ್ಲಿದ್ದರೆ, ಗುರು ಚಂದ್ರನೇ ಆಗಲಿ ಶುಕ್ರ ಬುಧನೇ ಆಗಲಿ ಯಾವುದಾದ್ರೂ ಇರಲಿ, ಆವಾಗ ಶನಿ ಬಲಿಷ್ಠವಾಗಿದ್ದರೆ ಈ ಲಗ್ನಕ್ಕೂ ಏನಾಗುತ್ತೆ, ಶನಿ ಭಾಗ್ಯಾಧಿಪತಿನೂ ಆಗ್ತಾನೆ. ಶನಿ ಬಲಿಷ್ಠವಾಗಿ ಎಲ್ಲಿ ಕೂತಿದ್ದಾನೆ ಅಂತ ನೋಡಬೇಕು. ತುಲಾದಲ್ಲಿ ಕೂತಿದ್ದಾನ ಅಥವಾ ಇದು ಅಷ್ಟಮದಲ್ಲೇ ಇದ್ದಾನ ಅಥವಾ 9 ನವಮ ಸ್ಥಾನ ಕುಂಭದಲ್ಲಿ ಇದ್ದಾನ, ಇದನ್ನೆಲ್ಲ ನೋಡಬೇಕು. ಆವಾಗ ಫಲ ಹೇಗಿದೆ. ಅಷ್ಟಮದಲ್ಲಿ ಕೂತ್ರೆ ಏನಾಗುತ್ತೆ, 2ನೇ ಮನೆಯನ್ನು ನೋಡ್ದಂಗಾಗುತ್ತೆ. ಶನಿ ಅಷ್ಟಮದಲ್ಲಿದ್ದರೆ, ಅಷ್ಟಮಾಧಿಪತಿಯಾಗಿ ಅಷ್ಟಮದಲ್ಲಿದ್ದರೆ ದೀರ್ಘಾಯುಷ್ಯ. ಆದರೆ ನೋಡ್ತಾರಾ ಇಲ್ವಾ, ಇಲ್ಲಿ ರಾಹುಕೇತುಗಳ ಸಂಬಂಧ ಬರ್ತಾ ಇರೋದು ತುಂಬ ಒಳ್ಳೆಯದು. ನಾನು ಫಸ್ಟ್ ಹೇಳಿದ್ದೀನಿ, ರಾಹುಕೇತುಗಳ ಸಂಬಂಧ ಬಂದರೆ ಯೋಗ ಅಷ್ಟು ಸ್ಟ್ರಾಂಗ್ ಆಗಿ ಇರೋಲ್ಲ. ಬಂದ್ರೂ ಅದು ಇನ್ನೊಂದು ಕಳ್ಕೊಳೋ ರೀತಿ ಇರ್ಬೋದು. ಅವ್ರಿಗವ್ರ ಜಾತಕನ ಎಲ್ಲೆಲ್ಲಿದ್ದಾವೆ, ಭಾವಸಂಧಿಯಲ್ಲಿ ಹಿಂದೆ ಮುಂದೆ ಹೋಗಿದಾವ. ಇವಾಗ ಲಗ್ನ ಕುಂಡ್ಲಿಯಲ್ಲಿ ನೋಡ್ತೀವಿ ಇರ್ತವೆ, ಭಾವಸಂಧಿಯಲ್ಲಿ ಹಿಂದೆ ಮುಂದೆ ಹೋದರೆ ಪ್ರಯೋಜನ ಇರಲ್ಲ. ಆದ್ದರಿಂದ ಇಂಥವನ್ನೆಲ್ಲ ನೋಡಿದ್ದಾದ್ಮೇಲೆ ನಾವು ನೆಕ್ಸ್ಟ್ ಭಾವಕುಂಡ್ಲಿಯನ್ನು ನೋಡಬೇಕು. ಗ್ರಹ ಎಷ್ಟು ಬಲಿಷ್ಠತೆಯಿಂದ ಕೂಡಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. ನಿಮಗೆ ಸಿಂಹ ಲಗ್ನದ ಇದು ಕಟಕ ಲಗ್ನದ ಜಾತಕ ಸಿಂಹ ರಾಶಿಯಲ್ಲಿ ಉಂಟಾಗುತ್ತೆ ನೋಡಿ. ಧನಕಾರಕ ರವಿ 2ನೇ ಮನೆಯಲ್ಲಿದ್ದಾನೆ, ಲಗ್ನಾಧಿಪತಿ ಚಂದ್ರ 2ರಲ್ಲಿ ಇದ್ದಾನೆ. ಆವಾಗ ಅದು ಒಂದು ಧನಯೋಗ. ಮತ್ತು ಇನ್ನೊಂದೇನಾಯಿತು ಅಂದರೆ ಕುಜ ಈ ಕಟಕ ಲಗ್ನಕ್ಕೆ ಯೋಗ ಕೊಡೋ ಅಂಥವನು. ಈ ಕಟಕ ಲಗ್ನಕ್ಕೆ ಯೋಗ ಕೊಡುವಂಥ ಕುಜ ಸತ 2ನೇ ಮನೆಯಲ್ಲಿದ್ದಾನೆ. ಅವನೇನಾಗ್ತಾನೆ, ರಾಜಯೋಗ ಕಾರಕ ಗ್ರಹ ಆಗ್ತಾನೆ. 5 ಮತ್ತು 9 10ನೇ ಮನೆ ಅಧಿಪತಿ ಆಗಿ, ಒಂದು ಕೇಂದ್ರ ಒಂದು ತ್ರಿಕೋಣದ ಅಧಿಪತಿಯಾಗಿ ಅವನ ದ್ವಿತೀಯದಲ್ಲಿದ್ದು, ಧನಸ್ಥಾನದ ಅಧಿಪತಿ ಜೊತೆನೇ ಇದ್ದು ಭಾಗ್ಯಾಧಿಪತಿ ಗುರುವಿನಿಂದ ನೋಡಲ್ಪಟ್ರೆ ಏನಾಗುತ್ತೆ, ಇದು ಒಂದು ಶ್ರೇಷ್ಠ ಧನಯೋಗ. ಅಂದರೆ ಶ್ರೇಷ್ಠವಾಗಿದ್ದರೆ ಗ್ರಹಗಳ ಕಾಂಬಿನೇಷನ್ ಹೇಗಿರುತ್ತೆ ಅಂತ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ಪಾಪಗ್ರಹ ಇದ್ದು ಶುಭ ಗ್ರಹದ ವೀಕ್ಷಣೆ ಇದ್ದರೆ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ಏನು ಯಾವ್ಯಾವ ಪದ ಇರುತ್ತೆ ನಕ್ಷತ್ರಗಳು ಅಂದರೆ, ಮಕ ನಕ್ಷತ್ರದ್ದು 1ರಿಂದ 4ನೇ ಪಾದದ ತನಕ ಇರುತ್ತೆ. ಪುಬ್ಬ ನಕ್ಷತ್ರದ್ದು ಏನಾಗುತ್ತೆ 1ರಿಂದ 4ನೇ ಪಾದ ಇರುತ್ತೆ. ಉತ್ತರ ನಕ್ಷತ್ರದ್ದು 1 ಪಾದ 1ನೇ ಪಾದ ಇರುತ್ತೆ. ಯಾವ ನಕ್ಷತ್ರದಲ್ಲಿ ಇದ್ದರೆ ಏನು, ಇಲ್ಲಿ ಪುಬ್ಬ ನಕ್ಷತ್ರ 3ನೇ ಪಾದ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಪುಷ್ಕರಾಂಶದಲ್ಲಿ ಇದ್ದ ಹಾಗೆ, ಅಥವಾ ಉತ್ತರ ನಕ್ಷತ್ರದ 1ನೇ ಪಾದದಲ್ಲಿದ್ದರೂ ಗ್ರಹಗಳು ಪುಷ್ಕರಾಂಶದಲ್ಲಿ ಇದ್ದಾಗ ಇವನ್ನ ನೋಡ್ಕೋಬೇಕು. ಇಲ್ಲಿ ಗುರು ಏನಾದರೂ ಪೂರ್ವಭದ್ರ ನಕ್ಷತ್ರದಲ್ಲೇ ಕೂತಿದ್ದಾನ ನೋಡಿ. ಅಷ್ಟಮದಲ್ಲಿ 9ನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಕೂತಿರೋದು ಅಷ್ಟು ಒಳ್ಳೆಯದಲ್ಲ. ಆದರೆ ಇಲ್ಲಿ ದ್ವಿತೀಯ ಸ್ಥಾನದ ಮೇಲೆ ದೃಷ್ಟಿ ಹಾಕಿದೆ. ಆ ದೃಷ್ಟಿ ಭಾಗ್ಯಾಧಿಪತಿಯ ದೃಷ್ಟಿ 2ನೇ ಮನೆ ಮೇಲೆ ಬಿದ್ದಿರೋದು ಶ್ರೇಷ್ಠವಾಗಿರುತ್ತೆ. ಆದರೆ ಗುರು 9ನೇ ಮನೆ ಅಧಿಪತಿಯಾಗಿ 8ರಲ್ಲಿರೋದು ಅಷ್ಟು ಒಳ್ಳೆಯದಲ್ಲ. ನಾವು ಒಂದೊಂದು ಮೈನಸ್ಸು ಪ್ಲಸ್ಗಳು ಎಲ್ಲ ಇರುತ್ತೆ, ನಾವು ನೋಡಬೇಕಾಗುತ್ತೆ ಇದರಿಂದ ಒಳ್ಳೆಯದಾ ಇಲ್ವಾ ಅಂತ. ನಿಮ್ಗೆ ಎಕ್ಸಾಂಪಲ್ ಯಾವ್ಯಾವ ರೀತಿ ಇದ್ದರೆ ನಿಮಗೆ ಪಾಪಗ್ರಹ ಇದ್ದರೂ ಏನು ಇದು ಯೋಗ ಕೊಡುತ್ತಾ ಇಲ್ವಾ ಅನ್ನೋದನ್ನು ನಿಮಗೆ ಹೇಳಿದ್ದೀನಿ. ಮತ್ತು ಇನ್ನೊಂದು ಏನು ಗೊತ್ತಾ, ಇಲ್ಲಿ ರವಿಚಂದ್ರ ಒಂದೇ ಮನೆಯಲ್ಲಿದ್ದರೆ ಏನು ತೋರಿಸುತ್ತೆ, ಒಂದು ಅಮಾವಾಸ್ಯೆ ದಿವಸ ತೋರಿಸುತ್ತೆ. ಅಮಾವಾಸ್ಯೆ ಹಿಂದೆ ಮುಂದಿನ ದಿವಸ ಆಗಿರ್ಬೋದು, ಚತುರ್ದಶಿ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ಪಾಡ್ಯ ಆಗಿರ್ಬೋದು. ಅದು ಅಷ್ಟು ಒಳ್ಳೆಯದಲ್ಲ. ಧನಕಾರಕ ಸ್ಥಾನ ಏನಾಗುತ್ತೆ, ಕುಜನು ಅಲ್ಲಿರೋದ್ರಿಂದ ರವಿಚಂದ್ರರಿಗೆ ಪಾಪಗ್ರಹ ಸಂಬಂಧ ಬಂದಿರೋದ್ರಿಂದ ಅಷ್ಟು ಒಳ್ಳೆಯದಲ್ಲ. ಆದರೆ ಇಲ್ಲೇನು ಅಂದರೆ, ನಾನು ರಾಜಯೋಗ ಕಾರಕ ಗ್ರಹ ಆಗಿ ಕುಜ ಇದ್ದಾನೆ, ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಮೈನಸ್ಸು ಪ್ಲಸ್ಸು ಎರಡೂ ಇದೆ ಈ ಕುಂಡ್ಲಿಯಲ್ಲಿ. ನಾವು ಗುರುವಿನ ದೃಷ್ಟಿ ಬಿದ್ದಾಗ ಅದದು ಗಜಕೇಸರಿ ಯೋಗನೂ ಬಂತು ನೋಡಿ, ಎಲ್ಲ ಚೆನ್ನಾಗಿ ಕೂಡಿ ಬಂತು. ಲಗ್ನಾಧಿಪತಿಯಾಗಿ 2ರಲ್ಲಿರೋ ಚಂದ್ರ ಕ್ಷೀಣ ಚಂದ್ರನಾದ್ರೂ ಗುರುವಿನ ದೃಷ್ಟಿ ಇರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಗುರುವಿನ ದೃಷ್ಟಿ ಬಲ ತುಂಬಿತು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ನೋಡಿ, ಸಿಂಹ ಲಗ್ನಕ್ಕೆ ಕನ್ಯಾ ರಾಶಿಯಲ್ಲಿ 2ನೇ ಮನೆ ಅಂದರೆ ಕನ್ಯಾ ರಾಶಿ ಆಗುತ್ತೆ. ಬುಧ, ಗುರು, ಕುಜ 3 ಗ್ರಹಗಳು ಇದ್ದಾವೆ. ಕುಜ ಏನಾಗ್ತಾನೆ, ಸಿಂಹ ಲಗ್ನಕ್ಕೆ ಯೋಗಕಾರ ಆಗ್ತಾನೆ. ಬುಧ ಏನಾಗ್ತಾನೆ, ತನ್ನ ಸ್ವಂತ ಮನೆ ಆಗುತ್ತೆ. ಮತ್ತು ಬುಧ ಇಲ್ಲಿ ಉಚ್ಚನಾಗುತ್ತಾನೆ. ಇನ್ನೊಂದು ಗುರು ಬಂದಿದ್ದಾನೆ, ಅವನು ಪಂಚಮ ಮತ್ತು ಅಷ್ಟಮಾಧಿಪತಿ ಆಗ್ತಾನೆ.
ಪಂಚಮಾಧಿಪತಿಯಾಗಿ ಗುರು 2ರಲ್ಲಿರೋದು ಒಂದು ಲಕ್ಕಿ ಅಂತ ಹೇಳ್ಬೋದು. ನಮಗೆ ಏನಾಗುತ್ತೆ, ಯೋಗಕಾರಕ ಕುಜ 4 ಮತ್ತು 9ನೇ ಮನೆ ಅಧಿಪತಿ ಕುಜ, 5ನೇ ಮನೆ ಅಧಿಪತಿ ಗುರು, 2ನೇ ಮನೆ ಅಧಿಪತಿ. ಮತ್ತೆ ಏನಾಗ್ತಾನೆ, ಬುಧನ್ಗೆ ಇಲ್ಲಿ 2ನೇ ಮನೆ ಅಧಿಪತಿ, ಲಾಭಾಧಿಪತಿ ಸತ ಬುಧನೇ ಆಗ್ತಾನೆ. ಆದ್ರಿಂದ ಇಲ್ಲಿ ಯೋಗ ಬಲಿಷ್ಠನೇ ಆಯಿತು. ಪಾಪಗ್ರಹ ಕುಜನ ಸಂಬಂಧ ಬಂದ್ರೂ ಯೋಗಕ್ಕೆ ಬಲಿಷ್ಠತೆ ಬಂತು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಕನ್ಯಾ ಲಗ್ನ. ಇಲ್ಲಿ ಕನ್ಯಾ ಲಗ್ನಕ್ಕೆ 2ನೇ ಮನೆ ಅಂದರೆ ತುಲಾ ರಾಶಿ. ಅಲ್ಲಿ ಶುಕ್ರ ಇದ್ದಾನೆ, ಚಂದ್ರ ಇದ್ದಾನೆ, ಬುಧ ಇದ್ದಾನೆ, ರವಿ ಇದ್ದಾನೆ. ಇಲ್ಲಿ ಅಷ್ಟೇ ಕ್ಷೀಣ ಚಂದ್ರನಾಗ್ತಾನೆ. ಯಾಕೆಂದರೆ ಅಮಾವಾಸ್ಯೆ ಹಿಂದೆ ಮುಂದೆ ಚತುರ್ದಶಿ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ಪಾಡ್ಯ ಆಗಿರ್ಬೋದು, ಚಂದ್ರ ಇರ್ತಾನೆ ಅಂತ ಹೇಳ್ಬೋದು. ಇಲ್ಲಿ ನಕ್ಷತ್ರಗಳು ಬಂದ್ಬಿಟ್ಟು ಚಿತ್ತ ನಕ್ಷತ್ರ 3, 4ನೇ ಪಾದ, ಸ್ವಾತಿ ನಕ್ಷತ್ರ 1ರಿಂದ 4ನೇ ಪಾದ, ಮತ್ತು ವಿಶಾಖ ನಕ್ಷತ್ರ 1, 2, 3ನೇ ಪಾದ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಗುರು 7 ಮತ್ತು 4 ಮತ್ತು 7ನೇ ಮನೆ ಅಧಿಪತಿಯಾಗಿ 10ನೇ ಮನೆಯಲ್ಲಿ ಕೂತು 5ನೇ ದೃಷ್ಟಿಯಿಂದ ಗುರು ನೋಡ್ತಾನೆ. ಗುರುವಿನ ದೃಷ್ಟಿ ಶ್ರೇಷ್ಠ. ಮತ್ತೆ ಇನ್ನೊಂದೇನು, 5ರಲ್ಲಿ ಪಂಚಮಾಧಿಪತಿ ಶನಿ ಸ್ವಸ್ಥಾನದಲ್ಲಿ ಸ್ಥಿತನಾಗಿದ್ದು ದ್ವಿತೀಯ ಸ್ಥಾನದ ಮೇಲೆ ಏನಾಗುತ್ತೆ, ದೃಷ್ಟಿ ಬೀರಿದಾನೆ. ಇಲ್ಲಿ ಶನಿ ಪಂಚಮಾಧಿಪತಿಯಾದ ದೃಷ್ಟಿ ಒಳ್ಳೆಯದು, ಆದರೆ ಶನಿಯ ದೃಷ್ಟಿ ಕೆಟ್ಟದು, ಮೈನಸ್ ಕೊಡ್ತೀವಿ, ನೆಗೆಟಿವ್ ಪಾಯಿಂಟ್ಸ್ ಕೊಡ್ತೀವಿ ಶನಿ ದೃಷ್ಟಿನ. ಗುರು ದೃಷ್ಟಿ ಏನು ಮಾಡ್ತೀವಿ, ಪ್ಲಸ್ ಪಾಯಿಂಟ್ ಕೊಡ್ತೀವಿ. ಆದ್ರೂ ಅವನು ಪಂಚಮಾಧಿಪತಿಯಾಗಿ ನೋಡೋದು ಒಳ್ಳೆಯದು. ಇಲ್ಲಿ ಈ 2ನೇ ಮನೆಗೆ 6 ಗ್ರಹಗಳ ಸಂಬಂಧ ಬಂತು. ಇಲ್ಲಿ ಏನಾಗುತ್ತೆ, ಶುಕ್ರ ಸ್ವರಾಶಿಯಲ್ಲಿದ್ದಾನೆ ಮತ್ತು ಯೋಗ ಕಾರಕನಾಗಿದ್ದಾನೆ. ಕನ್ಯಾ ಲಗ್ನಕ್ಕೆ ಯೋಗ ಕಾರಕನಾಗಿದ್ದಾನೆ. ಮತ್ತು ಲಗ್ನಾಧಿಪತಿ ಬುಧ ದ್ವಿತೀಯದಲ್ಲಿದ್ದಾನೆ, ಅದೊಂದು. ಮತ್ತು ಕರ್ಮ ಧರ್ಮಾಧಿಪತಿ ಯೋಗ, ಧರ್ಮ ಕರ್ಮಾಧಿಪತಿ ಯೋಗ ಅಂದರೆ ಬುಧ ಶುಕ್ರ 9 ಮತ್ತು 10ರ ಅಧಿಪತಿ ಜೊತೆಯಲ್ಲಿರೋದು ಧರ್ಮ ಕರ್ಮಾಧಿಪತಿ ಯೋಗ. ಇಲ್ಲಿ ಒಂದು ಒಳ್ಳೆ ಧನ ಯೋಗ ಉಂಟಾಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ನೋಡಿ, ತುಲಾ ಲಗ್ನ. ತುಲಾ ಲಗ್ನಕ್ಕೆ 2ನೇ ಮನೆ ವೃಶ್ಚಿಕ ರಾಶಿ ಆಗುತ್ತೆ. ವೃಶ್ಚಿಕ ರಾಶಿಯಲ್ಲಿ ಗುರು ಕುಜ ಬುಧ ಇದ್ದಾನೆ. ಗುರು ಧನಕಾರಕ ಅಂತ ಹೇಳ್ಬೋದು, ಕುಜ ಸ್ವರಾಶಿಯಲ್ಲಿದ್ದಾನೆ ಅಂತ ಹೇಳ್ಬೋದು. ಬುಧ ಏನು ಭಾಗ್ಯಾಧಿಪತಿಯಾಗಿ ಇದ್ದಾನೆ. ಗುರು ಇಲ್ಲಿ ಮಿತ್ರನ ಮನೆಯಲ್ಲಿದ್ದಾನೆ ಅಂತ ಹೇಳ್ಬೋದು. ಬುಧ ಒಂದು ಸ್ವಲ್ಪ ಸಮಗ್ರಹ ಶತ್ರುಗ್ರಹ ಅಂತನೋ ಅದಕ್ಕೆ ಇದು ಮಾಡ್ಬೋದು. ಕುಜನ ಮನೆ ಅಷ್ಟು ಒಳ್ಳೆಯದಲ್ಲ. ಆದ್ದರಿಂದ ನಾವೇನಂದರೆ ಭಾಗ್ಯಾಧಿಪತಿ 2ನೇ ಮನೆಯಲ್ಲಿರೋದು ಒಳ್ಳೆಯದು ಅನ್ನೋ ಇದಕ್ಕೆ ಕೊಟ್ಟಿದ್ದೀನಿ. ಮತ್ತು ಗುರು ಧನಕಾರಕ ಗುರು 2ರಲ್ಲಿರೋದು ಒಳ್ಳೆಯದು ಅಂತ ಕೊಟ್ಟಿದ್ದೀನಿ. ಈ ಲಗ್ನಕ್ಕೆ ಗುರು ಒಳ್ಳೆಯವನಲ್ಲ, 3 ಮತ್ತು 6ರ ಅಧಿಪತಿಯಾಗಿ ಪಾಪಿ ಆಗ್ತಾನೆ. ಮತ್ತು ಕುಜ ಸ್ವರಾಶಿಯಲ್ಲಿದ್ದಾನೆ ಅಂತ ಕೊಟ್ಟಿದ್ದೀನಿ. ಆದ್ದರಿಂದ ಈ ಯೋಗಕ್ಕೂ ಸತ ಬಲ ಇದ್ದೇ ಇರುತ್ತೆ. ಧನಕಾರಕ ಗುರು ಎಷ್ಟೇ ಕೆಟ್ಟವನಾಗಿರಲಿ ಧನಸ್ಥಾನದಲ್ಲಿರೋದು ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಇಲ್ಲಿ ಯಾವ್ಯಾವ ನಕ್ಷತ್ರದಲ್ಲಿರುತ್ತೆ ಗ್ರಹಗಳು ಅಂದರೆ ವಿಶಾಖ 2, 3, 4ನೇ ಪಾದ, ಅನುರಾಧ 1ರಿಂದ 4ನೇ ಪಾದ. ಸರಿ, ವಿಶಾಖ 4ನೇ ಪಾದ ಮಾತ್ರ ಇರುತ್ತೆ ಇಲ್ಲಿ, ಅನುರಾಧ 1ರಿಂದ 4ನೇ ಪಾದ ಇರುತ್ತೆ. ಮತ್ತು ಜ್ಯೇಷ್ಠ ನಕ್ಷತ್ರ 1ರಿಂದ 4ನೇ ಪಾದ. ಈ ಇಷ್ಟು ನಕ್ಷತ್ರಗಳು ಇರುತ್ತೆ. ಯಾವ ನಕ್ಷತ್ರದಲ್ಲಿ ಕಲ್ತಿದ್ದಾವೆ, ಹತ್ತಿರ ಇದ್ದಾವ, ದೂರ ಇದ್ದಾವ ಯೋಗ ಕೊಡೋ ಗ್ರಹಗಳು ಅನ್ನೋದನ್ನು ನಾವು ತುಂಬ ಡೀಪಾಗಿ ಸ್ಟಡಿ ಮಾಡಿ ನೋಡ್ದಲ್ಲೇ ನಮಗೆ ಗೊತ್ತಾಗೋದು. ಇಲ್ಲಿ ಒಟ್ಟಿನಲ್ಲಿ ಒಳ್ಳೆ ಧನ ಯೋಗ ಉಂಟು ಮಾಡಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನಕ್ಕೆ 2ನೇ ಮನೆ ಧನುರ್ ರಾಶಿ ಆಗುತ್ತೆ. ಧನುರ್ ರಾಶಿಯಲ್ಲಿ ನೋಡಿ, ಇಲ್ಲಿ ಗುರು ಚಂದ್ರ ರವಿ ಇದ್ದಾನೆ. ಗುರು ಏನಾಗ್ತಾನೆ, ಸ್ವಸ್ಥಾನ ತನ್ನದೇ ಮನೆಯಲ್ಲಿ 2ನೇ ಮನೆ ಅಧಿಪತಿಯಾಗಿ ಅವನು ತನ್ನದೇ ಮನೆಯಲ್ಲಿ ಇದ್ದಾನೆ. ಚಂದ್ರ ಏನಾಗ್ತಾನೆ, 9ನೇ ಮನೆ ಅಧಿಪತಿಯಾಗಿ 2ರಲ್ಲಿದ್ದಾನೆ. ರವಿ ಏನಾಗ್ತಾನೆ, 10ನೇ ಮನೆ ಅಧಿಪತಿಯಾಗಿ 2ರಲ್ಲಿದ್ದಾನೆ. ಇಲ್ಲಿ ಚಂದ್ರ ರವಿಗೆ ಏನಾಯಿತು, ಅಮಾವಾಸ್ಯೆ ಹೇಳಿದ್ನಲ್ಲ, ಚತುರ್ದಶಿ, ಅಮಾವಾಸ್ಯೆ ಮತ್ತು ಪಾಡ್ಯ, ಈ 3 ಇದರಲ್ಲಿ ಇರ್ಬೋದು ಚಂದ್ರ. ಆದರೆ ಇಲ್ಲಿ ಗುರು ಇರೋದ್ರಿಂದ, ಶುಭ ಗ್ರಹ ಇರೋದ್ರಿಂದ ಆಕಸ್ಮಿಕ ಧನಯೋಗ ಅನ್ನೋದು ಉಂಟಾಗುತ್ತೆ. ಯಾವಾಗ ಇಲ್ಲಿ ಗಜಕೇಸರಿ ಯೋಗ ಉಂಟಾಯಿತು, 9 ಮತ್ತು 10ರ ಅಧಿಪತಿ ಕೂತಿರೋದ್ರಿಂದ ಧರ್ಮ ಕರ್ಮಾಧಿಪತಿ ಯೋಗ ಉಂಟಾಯಿತು. ಮತ್ತು ದ್ವಿತೀಯ ಸ್ಥಾನದಲ್ಲಿ ಈ ಗ್ರಹದ ಜೊತೆಗೆ ಚಂದ್ರ ರವಿಯು ಗುರುವಿನ ಜೊತೆಗೆ ಇರೋದ್ರಿಂದ ಆಕಸ್ಮಿಕ ಧನಯೋಗ ಅಂತ ಹೇಳ್ಬೋದು. ಮತ್ತು ಲಗ್ನದಿಂದ ಲಗ್ನಾಧಿಪತಿ ಏನಾಗಿದ್ದಾನೆ, ಕುಜ 7ರಲ್ಲಿದ್ದಾನೆ.
7ರಲ್ಲಿದ್ದು ಏನಾಗ್ತಾನೆ, ತನ್ನ ಅಷ್ಟಮ ದೃಷ್ಟಿಯಿಂದ ನೋಡ್ತಿದ್ದಾನೆ. ನಾನು ಯಾಕಲ್ಲಿ 7ರಲ್ಲಿಟ್ಟೆ ಆ ಗ್ರಹನ ಅಂದರೆ, ಎಲ್ಲಿ ಬೇರೆ ಕಡೆ ಇದ್ರೂ ಅವನು ಎಲ್ಲಿ ಕುತ್ಕೊಂಡು ನೋಡ್ದ ಅನ್ನೋದು ಇಂಪಾರ್ಟೆಂಟ್. ಅಕಸ್ಮಾತ್ ಲಗ್ನದಿಂದ 11ರಲ್ಲಿ ಬುಧನ ಮನೆಯಲ್ಲಿ ಏನಾದರೂ ಕನ್ಯಾ ರಾಶಿಯಲ್ಲಿ ಕುಜ ಇದ್ದಿದ್ರು 4ನೇ ದೃಷ್ಟಿಯಿಂದ ನೋಡ್ತಾ ಇದ್ದ. ಒಂದು ಎಕ್ಸಾಂಪಲ್ಲು, ಅಕಸ್ಮಾತ್ ಮಿಥುನದಲ್ಲಿದ್ರೂ ನೋಡ್ತಾ ಇದ್ದ. ಮಿಥುನದಲ್ಲಿ ಇದ್ದರೆ ಏನಾಗುತ್ತೆ, ಅಷ್ಟಮದಲ್ಲಿ ಲಗ್ನಾಧಿಪತಿ ಹೋಗೋದು ಒಂದು ಅಷ್ಟು ಶುಭ ಯೋಗ ಅಲ್ಲ. ಆದ್ದರಿಂದ ನಿಮಗೆ ಒಳ್ಳೆ ಫಲ ಸಿಗಬೇಕು ಅಂದರೆ ಏನಿರುತ್ತೆ ಅನ್ನೋದಕ್ಕೆ, ಕುಜನ್ನ 7ನೇ ಮನೆಯಲ್ಲಿಟ್ಟಾಗ ಏನಾಯಿತು, ನಿಮಗೆ ಅಷ್ಟಮ ದೃಷ್ಟಿಯಿಂದ ನೋಡ್ದ. ಈ ಗುರು ಚಂದ್ರ ರವಿನ ಲಗ್ನಾಧಿಪತಿ ದೃಷ್ಟಿ ಒಳ್ಳೆಯದು. ಕುಜನ ದೃಷ್ಟಿ ಕೆಟ್ಟದಾದ್ರೂ ಲಗ್ನಾಧಿಪತಿಯಾಗಿ ನೋಡ್ತಾ ಇರೋದು ಒಳ್ಳೆಯದು ಅಂತ ಹೇಳ್ಬೋದು. ಇಲ್ಲಿ ಧನಯೋಗ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಧನುರ್ಲಗ್ನ. ಧನುರ್ಲಗ್ನ 2ನೇ ಮನೆ ಬಂದ್ಬಿಟ್ಟು ಕುಜ, ಶನಿ, ಬುಧ. ಇಲ್ಲಿ 2 ಪಾಪಗ್ರಹಗಳಾದವು, ಕುಜ ಮತ್ತು ಶನಿ. ಬುಧ ಮಾತ್ರ ಏನಾಗುತ್ತೆ, ಮಿತ್ರನ ಮನೆ ಆಗುತ್ತೆ. 7 ಮತ್ತು 10ನೇ ಮನೆ ಅಧಿಪತಿಯಾಗಿ ಬುಧ ಇಲ್ಲಿದ್ದಾನೆ. ಕುಜ ಏನಾಗ್ತಾನೆ, 5 ಮತ್ತು 12ನೇ ಮನೆ ಅಧಿಪತಿ ಆಗಿ ಇಲ್ಲಿ ಕೂತಿದ್ದಾನೆ. ಇಲ್ಲಿ ಏನಾಗುತ್ತೆ ಕುಜಂಗೆ ಅಂದರೆ ಉಚ್ಚ ಸ್ಥಾನ ಆಗಿರೋದ್ರಿಂದ ಫಲ ಯಾವ ರೀತಿಯಲ್ಲಾದರೂ ಇವರು ಹಣ ಸಂಪಾದನೆ ಮಾಡೋದನ್ನೋದಿರುತ್ತೆ. ಶನಿ ಏನು ತೋರಿಸ್ತಾನೆ ಅಂದರೆ ಸ್ವರಾಶಿಯಲ್ಲಿ ಇದ್ದಾನೆ. ಸೊ ಕುಜ ಶನಿಗಳು ಶತ್ರುತ್ವ ಬಂದ್ರೂ ಇಲ್ಲಿ ಏನಾಗ್ತಾರೆ, ಅವರು ದ್ವಿತೀಯಾಧಿಪತಿ ದ್ವಿತೀಯದಲ್ಲಿದ್ದು ಪಂಚಮಾಧಿಪತಿಯ ಬಲ ಮತ್ತು ಇರೋದ್ರಿಂದ, ದಶಮಾಧಿಪತಿ ಬುಧನೂ ಇರೋದ್ರಿಂದ ಇಲ್ಲಿ ಮತ್ತೆ ಗುರು ಲಗ್ನಾಧಿಪತಿ ಗುರು 10ರಲ್ಲಿ ಕೂತು ಅಮಲ ಯೋಗದಲ್ಲಿ ಇದ್ದು ಏನು ಮಾಡ್ತಾನೆ, ತನ್ನ 5ನೇ ದೃಷ್ಟಿಯಿಂದ ದ್ವಿತೀಯ ಸ್ಥಾನವನ್ನು ನೋಡೋದ್ರಿಂದ ಇಲ್ಲಿ ಸತ ಹಣಕಾಸು ಇರುತ್ತೆ. ಯಾವ ರೀತಿ ಸಂಪಾದನೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಕೆಟ್ಟದ ದಾರಿಯಲ್ಲಿ ಎಳಿತಾರ, ಒಳ್ಳೆ ದಾರಿಯಲ್ಲಿ ಎಳಿತಾರ, ಬಡ್ಡಿ ಸೇರಿಸಿ ದುಡಿತಾರ, ಅದು ನಮಗೆ ಗೊತ್ತಿಲ್ಲ. ಏನಂದರೆ ಇವ್ರಿಗೆ ಸಾಯೋ ತನಕ ಚೆನ್ನಾಗಿ ದುಡ್ಡಿರುತ್ತೆ ಅಂತ ಹೇಳ್ಬೋದು. ಬೇರೆ ಮೃತ್ಯುಗಳು ಅವು ಇವು ಬಂದುಬಿಟ್ರೆ ದ್ವಿತೀಯ ಸ್ಥಾನ, ಮಾರಕ ಸ್ಥಾನ, ಕುಜ ಶನಿ ಇರೋದು ಒಳ್ಳೇದಲ್ಲ. ಈ ರೀತಿ ಎಲ್ಲ ಏನಾದರೂ ಬೇರೆ ಬೇರೆ ಇರುತ್ತೆ. ಆದರೆ ನಾವು ಇಲ್ಲಿ ಧನಯೋಗ ಮಾಡುತ್ತಾ ಇರೋದ್ರಿಂದ ಧನಯೋಗಕ್ಕೆ ಸಂಬಂಧಪಟ್ಟಂತೆ ಪಾಪಗ್ರಹ ಕುಜ ಶನಿಗಳು ಇದ್ರೂ ಇಲ್ಲಿ ಒಳ್ಳೆಯದು ಮಾಡ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಇಲ್ಲಿ ಮಕರ ಲಗ್ನ. ಮಕರ ಲಗ್ನಕ್ಕೆ ಏನಾಗಿದೆ, ಇಲ್ಲಿ 2ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಶನಿ, ಶುಕ್ರ, ಚಂದ್ರ, ಗುರು ಇದ್ದಾರೆ. ಇಲ್ಲಿ ಚಂದ್ರ ಗುರು ಇದ್ದರೆ ಗಜಕೇಸರಿ ಯೋಗ ಆಯಿತು. ಶನಿ ಸ್ವಸ್ಥಾನದ ಅಧಿಪತಿ, ತನ್ನ ರಾಶಿಯ ಅಧಿಪತಿ ತನ್ನ ರಾಶಿಯಲ್ಲಿದ್ದಾನೆ, ಮತ್ತು ಲಗ್ನಾಧಿಪತಿಯಾಗಿ ದ್ವಿತೀಯದಲ್ಲಿ ಇದ್ದಂಗೆ. ಶುಕ್ರ ಬಂದ್ಬಿಟ್ಟು ಯೋಗಕಾರಕನಾಗ್ತಾನೆ. ಮಕರ ಲಗ್ನಕ್ಕೆ ಮತ್ತು ಕುಂಭ ಲಗ್ನಕ್ಕೆ ಶುಕ್ರ ರಾಜಯೋಗಕಾರಕ ಗ್ರಹ ಆಗಿರೋದ್ರಿಂದ ಇಲ್ಲಿ ಶುಕ್ರ ಇರೋದು ಒಳ್ಳೆಯದು. 3 ಶುಭ ಗ್ರಹಗಳು ಮತ್ತು 1 ಪಾಪಗ್ರಹ. ಶನಿ ಪಾಪಗ್ರಹ ಆದ್ರೂ ಏನಾಗುತ್ತೆ ಅಂದರೆ ತನ್ನ ಸ್ವಂತ ಮನೆಯಲ್ಲಿ ಇರೋದ್ರಿಂದ ಅವನು ಕೆಟ್ಟವನು ಆಗೋದಿಲ್ಲ. ರವಿ ಎಲ್ಲಿದ್ದಾನೆ ಅನ್ನೋದು ನೋಡಬೇಕಾಗುತ್ತೆ. ರವಿ ಮೇಷರಾಶಿಯಲ್ಲಿ ಇದ್ದರೆ ಪರವಾಗಿಲ್ಲ, ಚಂದ್ರ ಗುರು ಶುಕ್ರರ ಜೊತೆ ಸೇರಿ ಒಳ್ಳೆಯದು, ಒಂದು ಸ್ವಲ್ಪ ಬಲ ಬಂದಿರ್ಬೋದು. ಒಂದು ವೇಳೆ ಇಲ್ಲಿ ನಿಮಗೆ ಕಟಕದಲ್ಲೋ ಅಕಸ್ಮಾತ್ ಸಿಂಹದಲ್ಲೋ ಅಥವಾ ಮಿಥುನದಲ್ಲೋ ಎಲ್ಲಾದರೂ ಇದ್ದರೆ ಆವಾಗ ಏನಾಗುತ್ತೆ, ಚಂದ್ರನಿಗೆ ಬಲ ಬರುತ್ತೆ. ಅಷ್ಟಮದಲ್ಲಿ ರವಿ ಇರೋದು, ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದರೆ ಒಳ್ಳೆಯದು, ಆದರೆ ಅದು ಅಷ್ಟು ಒಳ್ಳೆಯದಲ್ಲ ಅನ್ನೋದು. ಆದರೆ ಅಷ್ಟಮಾಧಿಪತಿಯಾಗಿ ಅಷ್ಟಮದಲ್ಲಿರೋದು ಒಳ್ಳೆಯದು ರವಿ, ಅದ್ರದ್ದೇನೋ ತೊಂದರೆ. ಒಟ್ಟಿನಲ್ಲಿ ಚಂದ್ರನಿಗೆ ಬಲ ಇದೆಯೇ ಇಲ್ಲ ಅಂತ ನೋಡ್ಕೋಬೇಕು. ಇಲ್ಲೇನಂದರೆ ಚಂದ್ರನಿಗೆ ಶುಭ ಗ್ರಹಗಳು ಶುಕ್ರ ಗುರುವ ಜೊತೆ ಇರೋದ್ರಿಂದ ಅದೊಂದು ಬಲ ಅಂತ ಹೇಳ್ತೀನಿ. ಶನಿ ಅಷ್ಟೊಂದು ಕೆಟ್ಟವನು ಮಾಡಲ್ಲ ಅಂತ ಹೇಳ್ತೀನಿ. ಈ ರೀತಿ ನಾವು ತಿಳ್ಕೊಂಡು ಹಣಕಾಸಿನ ಯೋಗ ಇದೆಯೋ ಇಲ್ಲ ಅಂತ ನೋಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಹೋಗೋಣ. ನೋಡಿ, ಕುಂಭಲಗ್ನ. ಕುಂಭಲಗ್ನಕ್ಕೆ 2ನೇ ಮನೆ ಬಂದ್ಬಿಟ್ಟು ಮೀನರಾಶಿ. ಇಲ್ಲಿ ನೋಡೋಣ, ನೋಡಿ ಗುರು ಚಂದ್ರ ಶುಕ್ರ ಶನಿ, ನಾನು ಅದೇ ಗ್ರಹಗಳನ್ನ ಇಲ್ಲಿಟ್ಟಿದ್ದೀನಿ. ಇಲ್ಲಿ ಏನಾಗುತ್ತೆ ಅಂದರೆ ಗುರುವಿಗೆ ಸ್ವಂತ ಮನೆ, ಶುಕ್ರನಿಗೆ ಏನಾಗುತ್ತೆ ಉಚ್ಚ ರಾಶಿ, ಮತ್ತು ಯೋಗ ರಾಜಯೋಗಕಾರಕ ಗ್ರಹ ಆಗುತ್ತೆ. ಮೀನರಾಶಿ ಉಚ್ಚ ರಾಶಿ ಆಗುತ್ತೆ. ಕುಂಭಲಗ್ನಕ್ಕೆ ರಾಜಯೋಗಕಾರಕ ಗ್ರಹ ಆಗುತ್ತೆ. ಶನಿ ಬಂದ್ಬಿಟ್ಟು ಲಗ್ನಾಧಿಪತಿಯಾಗಿ ದ್ವಿತೀಯದಲ್ಲಿದೆ. ಒಂದೇ ಒಂದು ಪಾಪತ್ವ ಏನು ಬಂತು ಅಂದರೆ 6ನೇ ಮನೆ ಅಧಿಪತಿಯಾಗಿ ಚಂದ್ರ
ಎರಡರಲ್ಲಿದ್ದಾನೆ, ಅದು ಅಷ್ಟು ಒಳ್ಳೇದಲ್ಲ. ಷಷ್ಠಾಧಿಪತಿಯಾಗಿ ಬಂದಿರೋ ಹಣ ಖರ್ಚಾಗ್ತಾ ಇರ್ಬೋದು ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಆ ರೀತಿಯೂ ನಾವು ತಿಳ್ಕೊಬೋದು. ಚಂದ್ರ ಅಲ್ಲಿರೋದು ಅಷ್ಟು ಒಳ್ಳೇದಲ್ಲ. ಮತ್ತು ಶನಿ ಏನಾಗ್ತಾನೆ, ವ್ಯಯಾಧಿಪತಿ ಸತ ಆಗ್ತಾನೆ, ಸ್ವಲ್ಪ ಖರ್ಚು ತೋರಿಸ್ಬೋದು, ಆದರೆ ಇವರಿಗೆ ಏರಳವಾಗಿ ದುಡ್ಡು ಬರುತ್ತೆ. ಧನಸ್ಥಾನ ಚೆನ್ನಾಗಿದೆ ಅಂತ ಹೇಳ್ಬೋದು. ಗಜಕೇಸರಿ ಯೋಗನೂ ಆಯಿತು, ರಾಜಯೋಗ ಕಾರಕ ಗ್ರಹನೂ ಇದೆ, ಲಗ್ನಾಧಿಪತಿನೂ ಇದೆ. ಇದೆಲ್ಲ ಯಾವ್ಯಾವ ನಕ್ಷತ್ರದಲ್ಲಿ ಕಾಂಬಿನೇಷನ್ ಇರ್ಬೋದು ಅಂತ ಹೇಳಬೇಕು ಅಂದರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಪೂರ್ವಭಾದ್ರ 4ನೇ ಪಾದ, ಉತ್ತರ ಭಾದ್ರ 1ರಿಂದ 4ನೇ ಪಾದ, ರೇವತಿ 1ರಿಂದ 4ನೇ ಪಾದ. ಯಾವ ನಕ್ಷತ್ರದಲ್ಲಿದ್ದರೆ ಏನು ಅಂತ ಇಲ್ಲಿ 27 ಡಿಗ್ರಿಯಲ್ಲಿ ನಿಮಗೆ ಶುಕ್ರ ಹುಚ್ಚನಾಗ್ತಾನೆ. ನಾವು ಅಲ್ಲಿ ಶುಕ್ರನ ಜೊತೆ ಕ್ಲೋಸಲ್ಲಿ ಯಾವುದಾದ್ರೂ ಗ್ರಹಗಳು ಇದೆಯಾ, ಇಲ್ಲ ಶನಿ ಉತ್ತರ ಭದ್ರ ನಕ್ಷತ್ರದಲ್ಲಿದೆಯಾ, ಚಂದ್ರ ಶನಿ ಒಂದೇ ನಕ್ಷತ್ರದಲ್ಲಿದೆ, ಇವೆಲ್ಲ ನಾವು ಕಾಂಬಿನೇಷನ್ಸ್ ಅಲ್ಲಿ ಈ ಥರ ಗ್ರಹ ಪರಿಸ್ಥಿತಿ ಇದ್ರೂ ಕಾಂಬಿನೇಷನ್ನು ಬೇಕಾದಷ್ಟು ರೀತಿಯಲ್ಲಿರುತ್ತೆ. ಅದನ್ನು ನಿಮ್ಮ ಜಾತಕಗಳಲ್ಲಿ ನೀವು ನೋಡಿಕೊಂಡು ಯೋಗಕ್ಕೆ ಬಲ ಇದೆಯಾ ಇಲ್ಲ, ಗ್ರಹಗಳು ಎಲ್ಲಿ ಕಲ್ತಿದ್ದಾವೆ, ಎಷ್ಟೆಷ್ಟು ಡಿಗ್ರಿಯಲ್ಲಿದ್ದಾವೆ ಅಂತ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ ಮೀನ ಲಗ್ನ. ಮೀನ ಲಗ್ನ ಬಂದ್ಬಿಟ್ಟು 2ನೇ ಮನೆ ಏನಾಗುತ್ತೆ, ಮೇಷರಾಶಿ ಆಗುತ್ತೆ. ಮೀನ ಲಗ್ನದಲ್ಲಿ ಕುಜ ಕೂತವನೆ, ಅಂದರೆ ದ್ವಿತೀಯಾಧಿಪತಿ ಭಾಗ್ಯಾಧಿಪತಿಯಾದ ಕುಜ ಲಗ್ನದಲ್ಲಿ ಬಂದು ಕೂತಿದ್ದಾನೆ. 2ರಲ್ಲಿ ಶುಕ್ರ ಬುಧ ರವಿ ಗುರು ಇದ್ದಾನೆ. ಇಲ್ಲಿ ಒಂದು ನಾವು ಗಮನಿಸ್ಬೇಕಾಗಿರೋದು ಏನು ಅಂದರೆ ಶುಕ್ರ ನ್ಯಾಚುರಲಿ ಶುಭಕಾರಕ, ಇಲ್ಲಿ ಅಷ್ಟಮಾಧಿಪತಿಯಾಗಿ ಬಂದು ಕೂತಿದ್ದಾನೆ. ಬುಧ ಚತುರ್ಥ ಮತ್ತು ಸಪ್ತಮಾಧಿಪತಿಯಾಗಿ ದ್ವಿತೀಯದಲ್ಲಿರೋದು ಒಳ್ಳೆಯದು. ಶುಕ್ರಂದು ಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಶುಭ ಗ್ರಹ ಅಂತ ಹೇಳ್ಬೋದು. ಇಲ್ಲಿ ಗುರು ಏನಾಗಿದ್ದಾನೆ ಅಂದರೆ ಲಗ್ನಾಧಿಪತಿಯಾಗಿ ದ್ವಿತೀಯದಲ್ಲಿ ಕೂತು ಕುಜ ಗುರು ಪರಿವರ್ತನೆ ಯೋಗದಲ್ಲಿ ಇದ್ದಾರೆ. ಇನ್ನೊಂದೇನು ಅಂದರೆ ರವಿಗೆ ಇಲ್ಲಿ ಏನಾಗುತ್ತೆ, ಷಷ್ಠಾಧಿಪತಿಯಾಗಿ ಕೂತಿದ್ದಾನೆ, ಅವನಿಗೆ ಉಚ್ಚ ಸ್ಥಾನ ಆಯಿತು. ಇಲ್ಲಿ ಹಣಕಾಸು ಅಷ್ಟಮ ಮತ್ತು ಷಷ್ಠಾಧಿಪತಿ ಶುಕ್ರ ಮತ್ತು ರವಿಗಳು ಕೂತಿರೋದು ಅಷ್ಟು ಒಳ್ಳೇದಲ್ಲ ಅಂದ್ರೂ ಇಲ್ಲಿ ಏನಾಯಿತು, ಶುಕ್ರ ಶುಭಗ್ರಹನಾಗಿ ಕೂತಿದ್ದಾನೆ, ರವಿ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾನೆ. ಮತ್ತು ಇನ್ನೊಂದೇನು, ಗುರು ಕುಜ ಪರಿವರ್ತನಾ ಯೋಗದಲ್ಲಿ, ಲಗ್ನಾಧಿಪತಿ ದ್ವಿತೀಯಾಧಿಪತಿ ಪರಿವರ್ತನಾ ಯೋಗದಲ್ಲಿದೆ. ಮತ್ತು ಕುಜ ಧರ್ಮಾಧಿಪತಿ, ಗುರು ಕರ್ಮಾಧಿಪತಿಯಾಗಿ ಧರ್ಮ ಕರ್ಮಾಧಿಪತಿ ಯೋಗನೂ ಉಂಟಾಯಿತು. ಪರಿವರ್ತನೆ ಅವಕ್ಕೆ ಸಂಬಂಧ ಬಂದಿರೋದ್ರಿಂದ ಈ ರೀತಿಯೇ ಉಂಟಾಯಿತು. ಆದ್ದರಿಂದ ನಾವು ಕೆಲವೊಂದು ಸತಿ ಇಲ್ಲಿ ಹಣ ಕಳ್ಕೊಳೋದು ಇದೆ, ಕೆಲವೊಂದು ನೋಡಿದಾಗ ತುಂಬ ಇದರಲ್ಲಿ ಉತ್ಕೃಷ್ಟವಾದ ಧನ ಯೋಗ ಹಣ ಇರುತ್ತೆ ಇವ್ರ ಹತ್ರ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ನಾನು ಏನು ಹೇಳ್ತೀನಿ ಅಂದರೆ, ನೀವು ಈ ರೀತಿ ನಿಮ್ಮ ಕುಟುಂಬದಲ್ಲಿರುವ ಅವರ ಜಾತಕಗಳನ್ನ ನೀವು ನೋಡ್ಕೊಂಬನ್ನಿ. ಆವಾಗ ನಿಮ್ಗೇನಾದರೂ ಇದ್ದರೆ ಆವಾಗ ಅನಲೈಸ್ ಮಾಡ್ಕೊಳ್ಳಿ, ಯಾವ್ಯಾವ ನಕ್ಷತ್ರದಲ್ಲಿ ಏನೇನಿದೆ, ಎಷ್ಟು ಡಿಗ್ರಿಯಲ್ಲಿದೆ. ಇವಾಗ ಹಿಂದಿನ ಸ್ಲೈಡಲ್ಲಿ ರವಿ ಅಲ್ಲಿತ್ತು, ರವಿ ಏನಾದರೂ ಅಲ್ಲಿದ್ರೂ ಶುಕ್ರನೋ ಗುರುನೋ ಅಸ್ತಂಗತ ಇದ್ದರೆ ಅಷ್ಟು ಫಲ ಇರಲ್ಲ. ಅಸ್ತಂಗತದ ಗ್ರಹಗಳದ್ದು ಫಲ ಇರಲ್ಲ, ಅದನ್ನು ನೋಡಬೇಕು ಕಂಬಷ್ಟು ಅನ್ನೋದು. ಮತ್ತು 4 ಗ್ರಹಗಳು 3 ಗ್ರಹಗಳು ಇದ್ದಾಗ ಗ್ರಹ ಯುದ್ಧದಲ್ಲಿ ಏನಾದರೂ ಸೋತಿದೆಯಾ ಗ್ರಹಗಳು ಅನ್ನೋದನ್ನು ನೋಡಬೇಕಾಗುತ್ತೆ. ಇವೆಲ್ಲ ನೋಡಿಕೊಂಡು ನಾವು ಆ ಯೋಗದ ಪರಿಣಾಮ ನಮಗೆ ಚೆನ್ನಾಗಿ ಕೊಡುತ್ತಾ ಇಲ್ವಾ ಅಂತ ನಿಮ್ಮ ಜಾತಕಗಳನ್ನು ನೋಡ್ಕೊಳ್ಳಿ. ಯಾರಿಗಾದರೂ ಹಣಕಾಸು ನಿಮಗೆ ಈಸಿಯಾಗಿ ಬರುತ್ತೆ ಅಂದರೆ 2ನೇ ಮನೆ ಚೆನ್ನಾಗಿರುತ್ತೆ, ನೀವು ಹಣನ ಕೂಡಿಡ್ತೀರಾ ಅಂತ ತಿಳ್ಕೊಬೇಕು. ಮುಂದಿನ ವಿಡಿಯೋನ ಬೇಗ ನಿರೀಕ್ಷಿಸಬಹುದು. ತುಂಬ ದಿವಸ ಗ್ಯಾಪ್ ತೊಗೊಂಡೆ, 1 ವರ್ಷದ ಮೇಲೆ. ಮುಂದೆ ವಿಡಿಯೋ ಅಷ್ಟು ನಿಧಾನ ಮಾಡಲ್ಲ, ಬೇಗ ಇನ್ನು ವೀಡಿಯೋಸ್ನ ಕೊಡ್ತೀನಿ. ಈ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯೋಗದ ಕುರಿತು ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಮುಗಿಸ್ತೀನಿ. ನಮಸ್ಕಾರ ವೀಕ್ಷಕರೇ.